ಮುಂಚೆ ಇವ್ರ ಮನೆಗೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಫುಲ್ ಸ್ಟ್ರಿಕ್ಟ್ ಮಾಡಿದ್ರು. ಇಲ್ಲಿ ಬಂದ್ಮೇಲೆ ನಾನು ಎಲ್ಲ ಏನು ಮನೇಲೆಲ್ಲ ವಿಷಯ ಗೊತ್ತಾದ್ಮೇಲೆ ನಾನು ಒಂದ್ ಸ್ವಲ್ಪ ಫ್ರೀ ಆದ್ನೋ ಏನೋ, ಅಥವಾ ಅವ್ರು ಬಿಟ್ಟಿಲ್ವೋ ನಾನು ಫ್ರೀ ಮಾಡ್ಕೊಂಡು ಗೊತ್ತಿಲ್ಲ, ಬೇಕಂತ ಮಾಡಿದ್ನು ಅಂತಾನು ಗೊತ್ತಿಲ್ಲ, ಬೇಕಂತಾನೆ ನಾನು ಹೋದೆ ಅವ್ರ ಮನೆಗೆ. ಇವನು ಹಗ್ಲತ್ತೆ ಬರೋನು ನಮ್ಮ ಮನೆಗೆ. ಆಯ್ತಾ, ಓದು ನಮ್ಮ ಮನೆಗೆಲ್ಲ ಅವಾಗ ಬರೋಳು. ನಮ್ಮ ಅಮ್ಮಂಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ, ಎಲ್ಲ ಆಯಿತು, ಒಪ್ಪಿಗೆ ಆಯಿತು, ಎಲ್ಲ ಆಯಿತು, ಏನೇನೋ ಪ್ಲ್ಯಾನಿಂಗ್ಸ್ ಆಯಿತು. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳಿಲ್ಲ. ಇವಳು ಕೇಳಲು ನನ್ನ ಬರ್ಡೇ ದಿನ ನಾವು ಫಸ್ಟ್ ಮೀಟಪ್ ಆಗಿದ್ದು ಜುಲೈ 12ಕ್ಕೆ ಫಸ್ಟ್ ಮೀಟಪ್. ಅಂದರೆ ಹೋಗಿ ಬ್ರೇಕಪ್ ಆದಿ ಅದೆಲ್ಲ ಆದಮೇಲೆ ಫಸ್ಟ್ ಮೀಟಪ್ ಅಲ್ಲಾಗಿದ್ದು. ಇವ್ರ ಮನೇಲೆ ಮೀಟಪ್ ಆಗಿದ್ದು. ಅವತ್ತಿಂದು ಕೆಟ್ಟ ಸೀನ್ಸ್. ಅವತ್ತು ಇವ್ರ ಮನೆಗೆ ಹೋಗಿದ್ದೀನಿ, ಮೀಟ್ ಆಗಿದ್ದೀನಿ, ನಾವಿಬ್ರು ಹಿಂಗೆ ಮಾತಾಡ್ತಾ ಕೂತಿದ್ದೀವಿ. ಇವ್ರ ಅಪ್ಪ ಜುರ್ರ ನಂಗೆ ಬೈಕಲ್ಲಿ ಮನೆ ಒಳಗೆ ಬಂದ್ಬಿಟ್ರು ಪಾರ್ಕಿಂಗ್ ಮಾಡಕ್ಕೆ. ಗೊತ್ತಾಗಿದ್ದೇನೆ ನಾನು ಈಚೆಯಿಂದ ಬ್ಯಾಗಿಗೆಲ್ಲ ತಂದಿದ್ದೆ, ಬ್ಯಾಗ್ ಹಾಕೊಂಡು ರಪ್ಪ ಅಂತ ರೆಡಿ ಆದೆ. ಕಾಂಪೌಂಡ್ ಹಾರ್ದ ಹಿಂದ್ಗಡೆಯಿಂದ ಕಳ್ಸಿದ್ಲು ಕಾಂಪೌಂಡ್ ಹಾರು ಅಂತ. ಆಯ್ತು ಅಂತ ಹೇಳ್ಬಿಟ್ಟು ಅದೊಂದು 6-7 ಅಡಿ ಕಾಂಪೌಂಡ್. ಕೆಳಗಡೆ ಈ ಕಡೆ ಸ್ಟೀಪ್ ಇದೆ, ಈ ಕಡೆ ಕಮ್ಮಿ ಇದೆ. ನಾವು 10 ಸೈಡ್ ಕಮ್ಮಿ ಇದೆ, ಈ ಕಡೆ ಸ್ಟೀಪ್ ಜಾಸ್ತಿ ಇದೆ. ಈ ಕಡೆಯಿಂದ ಹಾರಿದ್ದೇನ್ ಮಾಡಿದ್ರು ಎದುರುಗಡೆ ಮುದ್ಕ ನೋಡ್ಬಿಟ್ಟ. ಅವ್ರು ಏನ್ ಮಾಡಿದ್ರು, ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ನಮ್ಮ ಅಜ್ಜಿ ಕೇಳಿದ್ರು. ನಮ್ಮ ಅಜ್ಜಿ ಏನು ಗೊತ್ತಿಲ್ಲ ಅಂತ ಅವ್ರು ಸುಮ್ನೆ ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ನನಗ್ ಕೇಳಿದ್ರು, ಯಾರದು ಹಾರಿದ ಕಾಂಪೌಂಡ್? ನನಗ್ ಗೊತ್ತಿಲ್ಲ ಅಂದೆ. ಅದು ಸುಮ್ನೆ ಇರ್ಬೇಕು ತಾನೆ ಆ ಮುದ್ಕ ಹೋಗಿ ನಮ್ಮ ಪಪ್ಪನ್ ಹೇಳಿದ್ರು ಯಾರೋ ಕಾಂಪೌಂಡ್ ಹಿಂಗ್ ಹಾರಿದ್ರು ಅಂತ. ನಮ್ಮ ಪಪ್ಪಂಗ ಅವಾಗ ಡೌಟ್ ಬಂತು, ಇವನೇ ಅಂತ ಡೌಟ್ ಬಂತು. ನನಗೂ ಕೇಳಿದ್ರೆ 2-3 ಸತಿ, ನನಗ್ ಗೊತ್ತಿಲ್ಲ ಅಂತ ನಾನು ಹೇಳ್ದೆ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ನಾನು ಓಡೋದೆ ಅಲ್ಲಿಂದ. ನಿಮ್ಮಲ್ಲಿ ಒಂಚೂರು ಎನ್ಕ್ವೈರಿ ಎಲ್ಲ ಆಯಿತು ನಿನ್ನ ಮೇಲೆ. ಮತ್ತೆ ಅದೇ ಥರ ಕಾಲೇಜ್ಗೆ ಹೋಗೋದು, ಬಿಡೋದು, ಕರ್ಕೊಂಬರೋದು. ಕಾಲೇಜಿಗೆ ಬಂದರೆ ಫ್ರೆಂಡ್ಸ್ ಫೋನಲ್ಲಿ ಮೆಸೇಜ್ ಮಾಡೋದು. ಯಾವಾಗಾರು ಮಧ್ಯದಲ್ಲಿ ಫ್ರೀ ಪೀರಿಯಡ್ ಸಿಕ್ಕಿ ಇವ್ರ ಪಾಪ ಊರಲ್ಲಿಲ್ಲ ಅಂದರೆ ಮಾತ್ರ ನಮ್ಮ ಮನೆಗೆ ಬರೋಳು ಮೀಟ್ ಆಗೋಕ್ಕೆ. ಹಾಗೆ ಜನವರಿ ತನಕ ನಡೀತು. ಜನವರಿ 25th ಇವಳು ಬರ್ಡೇನೂ ಅಷ್ಟೇ ಅಲ್ಲೇ ಒಂದು ಹೋಟ್ಲಲ್ಲೇ ಸೆಲೆಬ್ರೇಟ್ ಮಾಡಿ, ಎದುರುಗಡೆ ಹೋಟ್ಲಲ್ಲೇ ಹೋಗಿ ಕೂತ್ಕೊಂಡು. ಅವಾಗಲ್ಲ ಅದು ಮಧ್ಯದಲ್ಲಿ ಬರ್ಡೇಗಿಂತ ಸ್ವಲ್ಪ ಮುಂಚೆ ಇನ್ನೊಂದು ವೀಕ್ ಇದೆ ಅನ್ನಂಗೆ ಇವಳು ಫ್ರೀ ಸಿಗ್ತಾಳೋ ಇಲ್ವೋ ಅಂತೇಳಿ ಅವತ್ತೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಇವಳು ಫ್ರೆಂಡಿಗೆಲ್ಲ ಪಾರ್ಟಿ ಕೊಟ್ಟು ನೀವು ಮೈಸೂರಿಗೆ ಲಾಸ್ಟ್ ವೀಕು 25ನೇ ತಾರೀಕಿಗೆ ಮದುವೆ ಆಗಕ್ಕಿದ್ದು. ಆದ್ರೆ ನಾನು ಅವತ್ತು ಮೈಸೂರು 25ಕ್ಕೆ ಇವಳಿಗೆ 18 ಫುಲ್ ಆಗಿದ್ದು. 19 ಇಯರ್ಸ್ ಬಿದ್ದಿದ್ದು 25ನೇ ತಾರೀಕಿಗೆ. 25ಕ್ಕೆ ಮದುವೆ ಆಗೋಣ ಅಂತ ಕೂತ್ಬಿಟ್ಟಿದ್ಲು. 25ಕ್ಕೆ ಪ್ಲಾನ್ ಆಗಿದೆ. ನೋಡಿದ್ರೆ ಅದೇ ವೀಕಲ್ಲಿ ಇವಳು ಹೋಗ್ಬಿಟ್ಲು ಇದಕ್ಕೆ ಮೈಸೂರು. ಏನೋ ಪ್ರಯರ್ ಇದೆ ಏನೋ ಇದೆ ಅಂತ. ಅಲ್ಲೋಗಿ ಫುಲ್ಲು ನನಗೆ ಜ್ವರ, ಇದು ಏನು ಡಿಹೈಡ್ರೇಷನ್ ಆಗಿ ತಲೆ ಎಲ್ಲ ಸುತ್ತಿ ಬಿದ್ದು, ಜ್ವರ ಎಲ್ಲ ಜಾಸ್ತಿ ಆಗಿ ಆ ಥರ ಫುಲ್ಲು ಹುಷಾರಿಲ್ದಂಗೆ ಆಗೋಯ್ತು. ಅದನ್ನು ನಾನು ಇವನಿಗೆ ಹೇಳಿದೆ, ಈ ಥರ ನಾನು ಅವತ್ತು ಮೈಸೂರಿಗೆ ಹೋಗೋದಂತ ಗೊತ್ತಾದ್ಮೇಲೆ ನಾವು 29th ಮದುವೆ ಆಗೋಣ ಅಂತಿದ್ವಿ. ಆಮೇಲೆ ನಾನು ಅಂದೆ ಈ ಥರ ಹುಷಾರಿಲ್ದಂಗೆ ಆಗಿದೆ. ಹಂಗಾದ್ರೆ ಇವನಂದ ಬಿಡು ಬೇಡ, ಹಂಗಾರೆ ಪೋಸ್ಟ್ಪೋನ್ ಮಾಡೋಣ ಮದುವೆ ಡೇಟ್ ಅಂತ ಅಂದ. ಇಲ್ಲ ನಾನು ಕಷ್ಟ ಆದರೂ ಬರ್ತೀನಿ, ಫಸ್ಟ್ ಇಲ್ಲಿಂದ ಬರ್ತೀನಿ ನಿಮ್ಮ ಮನೆಗೆ ಅಂದೆ. ಸರಿ ಆಯಿತು ಅಂತ ಹೇಳಿ ಎಲ್ಲ ಆಯಿತು. ಬಟ್ ಆದರೆ ನನಗೆ ಡವ ಅಂತಿತ್ತು ಎದೆ ಒಳಗೆ. ಇನ್ನು ಹೆಂಗಪ್ಪ ಹೋಗೋದು, ಎಲ್ಲಿ ಹೋಗೋದು, ಹೆಂಗೆ ಮದುವೆ ಆಗೋದು, ಏನು ಮಾಡೋದು ಅಂತ ಒಂದು ಐಡಿಯಾ ಇಲ್ಲ. ಲಾಸ್ಟಿಗೆ ನಮ್ಮ ಹೀಗೆ ಒಂದಷ್ಟು ಜನ ಇರ್ತಾರಲ್ಲ, ಆ್ಯಕ್ಚುಲಿ ಒಳ್ಳೆ ಫ್ರೆಂಡ್ಸು ಇಂಥ ಕೆಲ್ಸಗಳಲ್ಲಿ ಯೂಸ್ ಆಗಲ್ಲ. ಎಲ್ಲ ಖತರ್ನಾಕ್ ಫ್ರೆಂಡ್ಸೇ, ಬಾ ಮಚ್ಚಿ ನಾನು ಮಾಡ್ತೀನಿ, ಬಾ ಮಚ್ಚಿ ನಿನಗೇನು ಬೇಕು ನಾನು ನೋಡ್ಕೊತೀನಿ ಅನ್ನೋ ಹುಡುಗರು ಸ್ವಲ್ಪ ಖತರ್ನಾಕಾಗಿರೋರೇ ರೆಡಿ ಆಗೋದು ಎಲ್ಲದಕ್ಕೂ. ಆಯಿತು, ನನ್ನ ಫ್ರೆಂಡ್ ಉಮೇಶ್ ಅಣ್ಣಂಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಅಣ್ಣ ಅಂದೆ. ಇಲ್ಲೇ ಅರಸೀಕೆರೆ ಹತ್ರ ಇದ್ದೀನಿ, ಬಾಣಾವರದಲ್ಲಿದ್ದೀನಿ, ಬಾ ಅಂತಂದರು. ಆಯಿತು, ಇವಳನ್ನ ಹೋಗಿ ಇವಳ ಮನೆಗೆ ಹೋದ್ರೆ ಇವನ್ ತಮ್ಮ ನೋಡಿದ್ರೆ ಅವತ್ತು ರಜಾ ಹಾಕ್ಬಿಟ್ಟಿದ್ದಾನೆ. ಯಾಕಂದ್ರೆ ಮೈಸೂರಿಗೆ ಹೋಗ್ಬಂದು ಸುಸ್ತಾಗಿತ್ತು ಅಂತ ಅವ್ನು ಸ್ಕೂಲಿಗೆ ಹೋಗಿಲ್ಲ ಅವನು ಅಣ್ಣ. ನಾನು ಅನ್ಕೊಂಡೆ ಇವತ್ತು ಪ್ಲಾನ್ ಫ್ಲಾಪ್, ಇವತ್ತು ಹೋಗಕ್ಕಂತ ಆಗಲ್ಲ ಅಂತ. ಆದ್ರೂ ಮನ್ಸೆಲ್ಲ ಧೈರ್ಯ ಮಾಡಿ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಅವ್ನು ವಾಶ್ರೂಮಿಗೆ ಹೋದಾಗ ಆ ಬಟ್ಟೆ ಎಲ್ಲ ತೊಗೊಂಡು ಬಂದು ಬೇರೆ ರೂಮಿಗೆ ಶಿಫ್ಟ್ ಮಾಡಿ ಅವನಿಗೆ ಅವ್ನು ಆ ರೂಮಲ್ಲಿ ಇದ್ದು, ಆಮೇಲೆ ಅವ್ನ ರೂಮ್ ಡೋರ್ ಲಾಕ್ ಮಾಡಿ ಲಗೇಜ್ ಎಲ್ಲ ಹೊರಗಿಟ್ಟು ಇವನ್ ಮತ್ತೆ ಕಾರ್ ಎತ್ಕೊಂಡು ಬಂದು ನಾನು ಮನೆಗೆ ಹೋಗಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಕಾರ್ ತಗೊಂಡು ಸೀದಾ ಬಂದು ಇವಳು ಲಗೇಜನ್ನೆಲ್ಲ ಒಂದೊಂದೇ ಎತ್ತಿ ಕಾರ್ಗೆ ಹಾಕಿ ಇವಳನ್ನ ಕರ್ಕೊಂಡು ಸೀದಾ ಓಟ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕಾರ್ ಎಸ್ಬಿಟ್ಟು ಲಗೇಜ್ ಎಲ್ಲ ಅದರಲ್ಲೇ ಬಿಟ್ಟು ಎಷ್ಟು ಬೇಕು ಅಷ್ಟು ಲಗೇಜ್ ಮುಂಚೆನೇ ಹೇಳಿದ್ದೆ, ಒಂದು ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಕೋ, ಬರೀ ನಿನಗೆ ಎಷ್ಟು ಬೇಕು ಅಷ್ಟು, ಒಂದು ಕಾಲೇಜ್ ಬ್ಯಾಗ್ ಆಗೋ ಥರ. ನಾನು ಒಂದು ಕಾಲೇಜ್ ಬ್ಯಾಗ್ ಆಗೋ ಥರ ನಾನು ರೆಡಿ ಮಾಡ್ಕೊಂಡಿದ್ದೆ.
2 ಕಾಲೇಜ್ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ವಿ. ಕಾರಲ್ಲಿ ಇನ್ನೇನು ಅದಕ್ಕೆ ಫ್ಯೂಯಲ್ ಹಾಕ್ಸೋಕ್ಕಿಂತ ಬೈಕಲ್ಲಿ ಆರಾಮಾಗಿ ಹೋಗ್ಬೋದಲ್ಲ, ಏನು ಬಾಣವರ ಒಂದು 70-80 ಕಿಲೋಮೀಟ್ರು ಆಯಿತು ಅಂಥೇಳಿ ಅಲ್ಲಿಂದ ಸೀದಾ ಬೈಕ್ ಎತ್ಕೊಂಡೆ ಮನೆಗೆ ಬಂದು. ಬೈಕ್ ಎತ್ಕೊಂಡು ಇವಳನ್ನು ಕರ್ಕೊಂಡು ಬೈಕಲ್ಲಿ ಸೀದಾ ಹೋದ್ವಿ. ಎಲ್ಲ ಆಯಿತು. ಹೋದ್ಮೇಲೆ ಅವರು ಸಿಕ್ಕಿದ್ರು, ನಮ್ಮ ಉಮೇಶಣ್ಣ ಸಿಕ್ಕಿ, ಏನು ಎದ್ರು ಬಿಡ ಮಗ, ಒಂದು ಸತಿ ಆಧಾರ್ ಕಾರ್ಡ್ ತೋರಿಸ್ಬಿಡು ಯಾವುದಕ್ಕೂ ಪ್ರೂಫಿಗೆ ಅಂತ ಕೇಳಿದ್ರು. ಆಯಿತು ಅಣ್ಣ ಅಂತೇಳಿ ಆಧಾರ್ ಕಾರ್ಡ್ ತೋರಿಸ್ದೆ. ಇನ್ನೂ 19 ವರ್ಷ ಆಗಿ ಈಗ 4 ದಿನ ಆಗಿದೆ ಕಣೋ ಅಂತಂದರು. 4 ದಿನ ಅಲ್ಲ, 4 ನಿಮಿಷ ಆದರೂ ಎಲ್ಲ ರೂಲ್ಸೇ, ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ನಾನಂತೂ ಇವಳ ಕಡೆ ಇದ್ದೀನಿ, ಇವಳು ನನ್ನ ಪರ ಇದ್ದಾಳೆ, ಆಗುತ್ತೆ ನಡೀರಿ ಅಂಥೇಳಿ ಅಲ್ಲಿ ಯಾರಿಗೋ ಒಬ್ರಿಗೆ ಭಟ್ರಿ ಕಾಡಿಬೇಡಿ ಏನೇನೋ ಮಾಡಿ, ಯಾರು ಭಟ್ರು ಒಪ್ಕೊಳ್ಳೋ ಇಲ್ಲ ಕೊನೆಗೆ ಮಾಡಿಸ್ತೀನಿ ಅಂತ. ಹೋಗ್ಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತೇಳಿ ಫೋನಲ್ಲೇ ಯೂಟ್ಯೂಬಲ್ಲಿ ಮಂತ್ರ ಎಲ್ಲ ಹಾಕಿ ಜೈ ಅಂತೇಳಿ ಒಂದು 4 ಜನ ಹುಡುಗರನ್ನೆಲ್ಲ ಸೇರಿಸಿ ಮದುವೆ ಆಗ್ಬಿಟ್ವಿ ದೇವ್ರ ಮುಂದೆ. ಅವರು ಹೆದರಿಸ್ತಿದ್ರು ದೇವಸ್ಥಾನದಲ್ಲಿ. ಆಯ್ತಾ, ಅದಾಯ್ತು, ಮದುವೆ ಆದ್ವಿ. ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ಭಟ್ರು ಪಾಪ ಅವ್ರಿಗೆ ಏನು ಮನ್ಸು ಕರೆಕ್ಟೋ ಗೊತ್ತಿಲ್ಲ, ಆಮೇಲೆ ಮಂತ್ರ ಎಲ್ಲ ಹೇಳಿ 100 ವರ್ಷ ಚೆನ್ನಾಗಿರಿ ಅಂತೆಲ್ಲ ಹೇಳಿ ದೇವ್ರದೇ ಹಾರ ತೊಗೊಂಬಂದು ಇಬ್ರಿಗೂ ಕೊಟ್ಟು ಎಕ್ಸ್ಚೇಂಜ್ ಮಾಡಿಸಿ ಎಲ್ಲ ಆಯಿತು. ಮದುವೆ ಆಯಿತು. ಅರಸೀಕೆರೆಯಲ್ಲಿ ಒಂದು ಕಡೆ ಸ್ಟೇ ಆದ್ವಿ. ಈಗ ಸಡನ್ನಾಗಿ ಮನೆಗೆ ಹೋದ್ರೆ ಏನೋ ಒಂದು ಸೀನ್ ಆಗುತ್ತಲ್ಲ, ಒಂದು ಕಡೆ ಲಾಡ್ಜ್ ಮಾಡ್ಕೊಂಡು ಅಲ್ಲೇ ಸ್ಟೇ ಆದ್ವಿ. ಲಾಡ್ಜಿಗೆ ಇವಳು ಫುಲ್ಲು ಸೀರೆ ಹೂವು ಆರ್ದಲ್ಲಿ ಬಂದ್ಬಿಟ್ಟು ಲಾಡ್ಜವರೆಲ್ಲ ಕಂಗಲಾಗಿ ಅವರೆಲ್ಲ ನಮಗೆ ಕರೆಸಿ ಅವರು ಸೈನು ಎಲ್ಲ ತಗೊಂಡು ಎಲ್ಲ ಮಾಡಿಸಿದ್ರು. ಆಯಿತು. ಲಾಸ್ಟಿಗೆ ಮಾರನೇ ದಿನ, ಅವತ್ತಿನ ದಿನನೇ ಫೋನ್ ಮೇಲೆ ಫೋನು ಇವ್ರ ಮನೆ ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಪೊಲೀಸ್ ಕಂಪ್ಲೇಂಟು, ನನ್ನ ಮಗಳು ಹಿಂಗೆ ಓಡೋಗಿರಳೆ ಅಂತ. ಕಂಪ್ಲೇಂಟ್ ಎಲ್ಲ ಅಲ್ಲ, ನಾನು ಆಕ್ಚುಲಿ ಅರಸೀಕೆರೆ ಹೋಗುವಾಗಲೇ ಮೆಸೇಜ್ ಆಗ್ತಾ ಈ ಥರ ಬಂದಿದ್ದೀನಿ. ಇವಳು ಮೆಸೇಜ್ ಹಾಕಿದ್ಲು. ರಾತ್ರಿ ಹೋಗಿ ಮತ್ತೆ ನಾನು ಫೋನು ಮಾಡಿಸ್ದೆ ಇವ್ರಪ್ಪಗೆ, ನಾನೇ ಫೋನ್ ಮಾಡಿಸಿದೆ. ಅವ್ರು ಅಂದ್ರು ಕಾಲ್ ನಾನು ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲಿ ಬನ್ನಿ ಆಮೇಲೆ ಮಾತಾಡೋಣ ಅದು ಇದು ಅಂದ್ರು. ಸರಿ ಆಯ್ತು ಅಂತ ನಾವ್ ಆಕ್ಚುಲಿ ಅವತ್ತಿನ ದಿನ ಮದ್ವೆ ಆಗಕ್ಕಿರ್ಲಿಲ್ಲ, ಒಂದಿನ ಇದ್ದು, ಯಾಕಂದ್ರೆ ಹೋಗುವಾಗಲೇ ಲೇಟ್ ಆಯ್ತು. ಕಂಪ್ಲೇಂಟ್ ಕೊಟ್ರು ಅನ್ನೋ ಕಾರಣಕ್ಕೆ ಸಡನ್ ಹೋಗಿ ಮದ್ವೆ ಆಗಿದ್ ನಾವು, ಈವ್ನಿಂಗ್ಗೆ ಹೋಗಾಗಿದ್ ನಾವು. ಆಯ್ತಾ. ಮದ್ವೆ ಆಗಾಯ್ತು, ಒಂದಿನ ಅಲ್ಲಿ ಸ್ಟೇ ಆಗಾಯ್ತು. ಮಾರನೇ ದಿನ ಫೋನ್ ಮೇಲೆ ಫೋನ್ ಬಂತು. ಪೊಲೀಸ್ ಅವರು ಫಸ್ಟ್ ಹೇಳಿದ್ರು ಫೋಟೋ ಕಳಿಸಿ ಮದ್ವೆದು ಅಂತ. ನಮ್ದಿನ್ನು ಮದ್ವೆ ಆಗಿರ್ಲಿಲ್ಲ ಅಲ್ಲ, ಅವಾಗ ಆಯ್ತು ಅರ್ಜೆಂಟಿಗೆ ಹೋಗಿ ಮದ್ವೆ ಆಗ್ಬಿಟ್ಟು ಫೋಟೋ ಕಳ್ಸಿಬಿಟ್ವಿ ಪೊಲೀಸ್ನವರಿಗೆ, ನೋಡಿ ಸರ್ ಮದ್ವೆ ಆಗಿದೆ ನಮ್ದು ಅಂತ. ಅವಾಗ ಅವ್ರಂದ್ರು ಫಸ್ಟ್ ಫೋಟೋ ಕಳ್ಸಿ ಅಂತ. ಎಲ್ಲ ಕಳ್ಸಿದ್ಮೇಲೆ ಬಿಡಿ ಆಯ್ತು, ಇನ್ನೇನ್ ಮದ್ವೆ ಆಗೈತಲ್ಲ ನಾವು ಮಾತಾಡ್ತೀವಿ, ನೀವು ಬನ್ನಿ ಅಂತ. ನಾವು ಅವ್ರನ್ನ ಫುಲ್ ಅಂದ್ರೆ ಫುಲ್ ಸಪೋರ್ಟ್. ಫೋನಲ್ಲಿ ಹೆಂಗ್ ಹೇಳ್ತೀರ, ನೀವಿಬ್ರು ಜೋಡಿ ಆಗೋಗ್ಬಿಟ್ಟಿದ್ದೀರಾ, ನಿಮ್ಮೊಂದು ಜೋಡಿಯಾಗೆ ಕಳ್ಸದ್ ನನ್ನ ಮನೆಗೆ ಅಂತ ಎಲ್ಲ ಮಾತಾಯ್ತು. ಎಲ್ಲ ಆಯ್ತು. ಇನ್ನೇನು ಪೊಲೀಸ್ನವ್ರು ಇಷ್ಟೊಂದು ಗ್ಯಾರಂಟಿ ಕೊಟ್ಟಿರಲ್ಲ, ಹೋಗೋಣ ನಡಿ ಅಂತೇಳಿ ಮಾರನೇ ದಿನ ಹೊರಟ್ವಿ. ಅಲ್ಲಿಂದ ಬೆಳಗ್ಗೆ ಹೊರಡ್ಬೇಕಾದ್ರು ಲೇಟ್ ಆಗಿತ್ತು. ಹೊರಡ್ಬೇಕಾದ್ರೆ ಫುಲ್ ಖುಷಿಯಾಗಿ ಹೋಗ್ತಿರೋದು. ಪೊಲೀಸರು ನಮ್ಗೆ ಸಪೋರ್ಟ್ ಇದ್ದಾರೆ, ಪೊಲೀಸರು ಇದ್ರೆ ಏನು ಮಾಡೋಕ್ಕಾಗಲ್ಲ. ಆಯ್ತು, ಎಲ್ಲ ಹೋದ್ವಿ. ಆಯ್ತು, ಇಲ್ಲಿ ನೋಡಿದ್ರೆ ಸ್ಟೇಷನ್ನೇ ಹಾಗೆ ಹೀಗೆ ಒಳಗಡೆ ಏನೋ ಇಂಟರ್ನಲ್ ಪಾಲಿಟಿಕ್ಸ್ ಆಗಿದೆ ಸ್ಟೇಷನ್ ಒಳಗೆ. SI ತನಕ ವಿಷಯ ಹೋಗಿಲ್ಲ, ಏನಿಲ್ಲ. ಲಾಸ್ಟಿಗೆ ಇವ್ಳನ್ನ ಬಿಡಿಸಿ ಮನೆಗೆ ಇಲ್ಲ, ಫಸ್ಟ್ 12:30 ನಾವು ಹೋದ್ವಿ. ಎಲ್ಲ ಹೇಳ್ಬೇಕು 2 ಗಂಟೆ 2:30 ತನಕ ಅಲ್ಲೇ ಇದ್ವಿ. ಲಾಸ್ಟಿಗೆ 6 ಗಂಟೆಗೆ ತಾನೇ ನಾವು ಅಲ್ಲಿದ್ವಿ. 2 ಗಂಟೆ ತನಕ ಅಲ್ಲೇ ಇದ್ವಿ. 2 ಗಂಟೆಗೆ ನಿನ್ನ ಮನೆಗೆ ಕಳ್ಸಿದ್ರು ಕಾರಲ್ಲಿ. ಹೌದಾ? 2 ಗಂಟೆಗೆ ಇವಳನ್ನ ಮನೆಗೆ ಕಳ್ಸಿದ್ರು. ಫಸ್ಟ್ ಅಷ್ಟೋ ತನಕ ಏನ್ ಮಾಡಿದ್ರು ಸ್ಟೇಷನ್ ಅಲ್ಲಿ ನಮಗೆ ತುಂಬಾ ತಲೆ ತಿಂದ್ರು. ನನಗೆ ಯಾವ ತರ ಎದುರಿಸಿದ್ರು ಅಂದ್ರೆ, ನಿನ್ಮೇಲೆ ಪೋಸ್ಕೋ ಕೇಸ್ ಆಗುತ್ತೆ, ಅವಳು 18 ಆಗೋಕ್ಕೂ ಮುಂಚೆ ನೀನು ಅವಳ ಮನೆಗೆ ಹೋಗಿದ್ಯಾ, 18 ಆಗೋಕ್ಕೂ ಮುಂಚೆ ಅವಳನ್ನ ಮೀಟ್ ಮಾಡಿದ್ಯಾ ನೀನು, ಆ ವಿಷಯದ ಮೇಲೆ ಪೋಸ್ಕೋ ಕೇಸ್ ಕೊಡ್ಬೋದು ಅವ್ರ ಮನೆಯವರು ಅಂತ. ಬಟ್ ಈಗ ಅವಳು ಮೆಚೂರ್ ಆಗ್ಬಿಟ್ಟು ಹೇಳಲ್ಲ, ಮುಗ್ದೋಯ್ತು. ಆದರೆ ಅದ್ರ ಮೇಲೆ ಕೇಸ್ ಕೊಡ್ತೀನಿ ಹಂಗೆ ಅಂತೆಲ್ಲ ಹೆದರಿಸಿ ಲಾಸ್ಟಿಗೆ ಇವಳು ಕಾಲುಂಗ್ರ ತಾಳಿ ಎಲ್ಲ ಬಿಚ್ಚಿ ಇದೆಲ್ಲ ಆಯಿತು. ಸ್ಟೇಷನಿಂದ ಇವಳಿಗೆ ತಾಳಿ ಕಾಲುಂಗ್ರ ಎಲ್ಲ ಬಿಚ್ಚಿ ಮನೆಗೆ ಕಳ್ಸಿದ್ರು. ಪೊಲೀಸ್ನವರು ಹೊಡೆದ್ರು, ಏನೇನೋ ಮಾಡಿದ್ರು. ಆದರೂ ನನಗೇನು ಏನಾದರೂ ಮಾಡ್ಕೊಳ್ಳಿ ಅಂತ ಕಲ್ಬಂಡೆ ಥರ ನಿಂತಿದ್ದೆ. ಯಾವಾಗ ಹೇಳೋದ್ಲಲ್ಲ, ಹೋದ್ಮೇಲೆ ನಂದು ಮೈಂಡ್ ಶಾರ್ಟ್ ಆಗ್ಬಿಡ್ತು. ನಾನು ಜೋರಾಗಿ ಕಿರ್ಚಾಡಕ್ಕೆ ಶುರು ಮಾಡ್ಬಿಟ್ಟೆ. ಜೋರಾಗಿ ಅಂದರೆ ಅಗ್ರೆಸಿವ್ ಲೆವೆಲ್ ಮ್ಯಾಡ್ ಆಗ್ಬಿಡ್ತು. ಒಂದೇ ಸತಿ ಹುಚ್ಚ ಆಗ್ಬಿಟ್ಟೆ ನಾನು. ಅಲ್ಲೇ ಕಿರ್ಚಾಟ ಕೂಗಾಟ ಫುಲ್ ಸಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಕಿರ್ಚಾಡಿ ಎಲ್ಲ ಆಯಿತು. ಪೊಲೀಸ್ ನನಗೆ ಫೋನ್ ಮಾಡಿ ನಾನೇ ಧಮಕಿ ಹಾಕ್ಬಿಟ್ಟೆ. ಏನು ಮಾಡ್ತೀಯ ಗೊತ್ತಿಲ್ಲ, ಈಗ ನನಗೆ ಕರ್ಸ್ಬೇಕು ನೀನು ವಾಪಸ್ಸು. ಹೆಂಗೆ ಇಬ್ರು ಬಿಡಿಸ್ಕಳಿಸ್ತೆ, ಜೋಡಿ ಮಾಡ್ತೀನಿ ಅಂತ ಕರ್ಸ್ಬಿಟ್ಟು ಇಬ್ರು ಬಿಡಿಸ್ಕಳಿಸಿದ್ಯಾ, ನಾನು ನಿನ್ನ ಹೆಸರು ಹೇಳ್ಬಿಟ್ಟು ಈಗ ವಿಷ ಕುಡಿತೀನಿ ಇಲ್ಲ ಅಂತ ನಾನು ಹಾಗೆಲ್ಲ ಮಾಡಿ ಲಾಸ್ಟಿಗೆ ನನ್ನ ಫ್ರೆಂಡ್ ಒಬ್ಬ ಬಂದು ಹೆಲ್ಪ್ ಮಾಡ್ದೆ, ಸಖತ್ ಹೆಲ್ಪ್ ಮಾಡ್ದೆ. ಕ್ರೇಜಿ, ಹ್ಯಾಟ್ಸ್ ಆಫ್ ಅವನಿಗೊಂದು. ರಾಕಿ ಅಂತ ಹೆಸರು. ಬಂದು ಹೆಲ್ಪ್ ಮಾಡ್ದ. ಆಯಿತು, ಗಾಡಿಲೆಲ್ಲ ಬಂದರು. ಅವ್ನು ಮೀಡಿಯಾದವ್ರನ್ನೆಲ್ಲ ಕರೆಸ್ತಾ
ಲಾಸ್ಟಿಗೆ ಮೀಡಿಯಾದವರೆಲ್ಲ ಬಂದಮೇಲೆ SI ತನಕ ವಿಷಯ ಹೋಯಿತು. ಸಂಜೆ ಒಂದು 6 ಗಂಟೆ 7 ಗಂಟೆ ತನಕ ಅಲ್ಲೇ ಎಲ್ಲ ಕೇಳಿ, ಇವಳನ್ನೂ ಕೂರಿಸ್ಕೇಳಿ ನನ್ನೂ ಕೂರಿಸ್ಕೇಳಿ, ಬೇಕಾ ನೀನು ಅವಳ ಜೊತೆನೇ ಇರ್ತೀಯ ಅವ್ರ ಜೊತೆನೇ ಇರ್ತೀಯ ಅಂತ ಕೇಳಿ ಎಲ್ಲ ಇವಳು ನನ್ನ ಜೊತೆನೇ ಇರ್ತೀನಿ ಅಂತ ಆದಮೇಲೆ ಮನೆಗೆ ಕಳಿಸಿದ್ರು. ಅಲ್ಲಿ ಆಗಿದ್ದು 2 ನಿಮಿಷ SI ಹತ್ರ ವಿಷಯ ಹೋದ್ಮೇಲೆ. ಅಲ್ಲಿ ತನಕ ಬರೀ ಕಾದು ಇಟ್ವಿ. ಎಲ್ಲ ಆಯಿತು, ಆಯ್ಲಿ ಅದು ಒಳಗಡೆದು ಏನು ಅಂತ ಹೇಳೋಕ್ಕಾಗಲ್ಲ, ಅರ್ಥ ಆಗುತ್ತೆ ಅನ್ಕೊತೀನಿ. ಆ ರೇಂಜಿಗೆ ಆಯಿತು ಟಾಪಿಕ್ ಎಲ್ಲ. ಆದಮೇಲೆ ಆಚೆ ಬಂದರೆ ನೋಡಿದ್ರೆ ಎಲ್ಲ ಮೀಡಿಯಾದವ್ರು ಹಿಡ್ಕೊಂಬಿಟ್ಟಿದ್ದಾರೆ. ಇಡೀ ಎಲ್ಲ ನ್ಯೂಸ್ ಚಾನಲಲ್ಲಿ ನಮ್ಮದೇ ನ್ಯೂಸು. ಅಯ್ಯೋ ಫುಲ್ಲು ಇಡೀ ನಮ್ಮ ಚಿಕ್ಕಮಂಗ್ಳೂರೇ ಗುರುಸ್ತಿದೆ. ಪಾನಿಪುರಿ ತಿನ್ನಕ್ಕೆ ಮಾರ್ಲಿನ ಹೋದರೆ ನೆನ್ನೆ ಇವರೇ ಎಲ್ಲ ನ್ಯೂಸಲ್ಲಿ, ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ರಸ್ತೆ ಉದ್ದಕ್ಕೂ. ಹಾಗೆ ಎಲ್ಲ ಆಮೇಲೆ ಇನ್ನೇನಿಲ್ಲ, ಎಲ್ಲ ಚೆನ್ನಾಗಿ ಆಗ್ತಿತ್ತು. ಆಮೇಲೆ ಇವ್ರ ಮನೆಯಿಂದ ಫೋನ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ನಮ್ಮಲ್ಲೂ ಹಾಗೆ ಹಿಂಗೆ ಅಂದ್ಕೊಂಡು ಒಂದು 3 months ನಮ್ಮಲ್ಲೂ ತಳ್ಳಿದ್ವಿ. ನಮ್ಮ ಮನೇಲೂ ಒಂದು ಸ್ವಲ್ಪ ಆ್ಯಕ್ಚುಲಿ ಹೆಂಗೆ ಅಂದರೆ ನಮ್ಮ ಮನೇಲಿ ಮಾತು ಜಾಸ್ತಿ, ಇವ್ರ ಮನೇಲಿ ನಮ್ಮ ಜಾತಿಲಿ ಇದ್ದರೆ ಮಾತ್ರ ಮಾತಾಡೋದು, ನಮ್ಮ ಜಾತಿಲಿ ಇದ್ದರೆ ಮಾತ್ರ ಬೆಲೆ ಅಂತ ಇವ್ರ ಮನೇಲಿ. ನಮ್ಮಲ್ಲಿ ಸ್ವಲ್ಪ ಜಗಳ ಜಾಸ್ತಿ. ಅಲ್ಲಿಂದನೂ ಕಿಕ್ಔಟ್ ಆದ್ವಿ. 3 months ಇದ್ವಿ. ಅಲ್ಲಿಂದನೂ ಕಿಕ್ಔಟ್ ಆಯ್ತು. ಲಾಸ್ಟಿಗೆ ಖಾಲಿ ಕೈ ಏನೂ ಇಲ್ದಲೆ ಕಿಕ್ಔಟ್ ಆದ್ವಿ. ನನ್ನ ಫ್ರೆಂಡ್ ನಾನು ಸುಮಾರು ಹೆಲ್ಪ್ ಮಾಡಿ ಅವನ ಮನೆ ಒಂದಿತ್ತು ಖಾಲಿ, ಅದನ್ನೇ ಬಿಟ್ಕೊಟ್ಟು ನೀನು ಇರು ಅಂತಂದ. ತಿಂಡಿ ಗಾಡಿ ಹಾಕೊಂಡು ಏನೇನೋ ಮಾಡ್ಕೊಂಡು ಹಿಂಗೆ ಜೀವನ ಚೆನ್ನಾಗಿ ಸಾಕ್ತಿತ್ತು. ದುಡ್ಡು ಕಾಸಿಗೆಲ್ಲ ಟೆನ್ಷನ್ ಇರಲಿಲ್ಲ ಅಂದರೆ ಡೈಲಿ ದುಡಿತಿದ್ದೆ, ಡೈಲಿ ತಿಂತಿದ್ವಿ, ಡೈಲಿ ಚೆನ್ನಾಗಿದ್ವಿ. ಸೇವಿಂಗ್ಸ್ ಏನು ಇರಲಿಲ್ಲ ನಮ್ಮ ಹತ್ರ. ಅದು ತಿಂಡಿ ಗಾಡಿ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಸುಸ್ತಾಗ್ಬಿಡ್ತಿದ್ದೆ ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಎದ್ದು. ಇವಳ ಮೇಲೆಲ್ಲ ರೇಗಾಡ್ತಿದ್ದೆ, ಏನೇನೋ ಆಗೋದು, ಸುಮ್ಮನೆ ಜಗಳಗಳಾಗೋದು ಅಂಥೇಳಿ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಒಂದು ಕಡೆ ಮಾಸ್ಟರ್ ಶೆಫ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಒಳ್ಳೆ ಶೆಫಲ್ಲಿ ಕೆಲಸ, ಅಡುಗೆ ಚೆನ್ನಾಗಿ ಮಾಡ್ತೀನಿ ನಾನು. ಹಾಗಾಗಿ ಅಲ್ಲಿ ಸೇರಿಕೊಂಡೆ. ಅಲ್ಲೆಲ್ಲ ಅಡುಗೆ ಇಷ್ಟ ಆಯಿತು. ಅಲ್ಲೊಂದು 35,000 ಸ್ಯಾಲ್ರಿ ಕೊಡೋರು. ಹಂಗೂ ಹಿಂಗೂ ಅಂದ್ಕೊಂಡು 8 months ಅಲ್ಲೇ ನಡೆಸಿದ್ವಿ. ಅದೇ ಮನೇಲಿ ಅದೇ ಥರದ ಜೀವನ. ಮನೆದೇನೇನು ಸಾಮಗ್ರಿ ಏನೇನು ಬೇಕು ಎಲ್ಲ ಆಯಿತು, ತಂದಾಯಿತು, ಎಲ್ಲ ಚೆನ್ನಾಗಿ ನಡೀತಿತ್ತು. ಅಷ್ಟೊತ್ತಿಗೆ ನನಗೆ ಅಲ್ಲಿ ನನ್ನ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಒಂಥರ ಮೆಂಟಲಿ ಟಾರ್ಚರು. ಫಿಸಿಕಲಿ ಟಾರ್ಚರ್ ಇಲ್ಲ, ಮೆಂಟಲಿ ಟಾರ್ಚರು. ಚುಚ್ಚು ಮಾತುಗಳು, ಅದನ್ನೆಲ್ಲ ಕೇಳೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ನಂದು ಓನ್ ಬಿಸ್ನೆಸ್ಸಲ್ಲಿ ದುಡ್ಕೊಂಡು ನಂದು ಓನ್ ದುಡ್ಡು ಮಾಡ್ಕೊಂಡಿದ್ದವನು. ಇನ್ನೇನು ಅಲ್ಲೂ ಆಗಲ್ಲ, ಅಲ್ಲೂ ಬೆಳೆ ಬೇಯಲ್ಲ ಅಂತ ಗೊತ್ತಾಯಿತು. ಬಿಟ್ಟೆ. ಮತ್ತೆ ಅಂಗಡಿನೇ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಮನೆ ಕಡೆಗೆಲ್ಲ ಬಂದೆ. ನಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡಿದೆ, ಕೇಳಿದೆ. ನಮ್ಮ ಮನೇಲೂ ತುಂಬ ಚುಚ್ಚು ಮಾತುಗಳು. ಈ ಕಡೆ ಹೇಳೋದೊಂದು ಮಾಡೋದೊಂದು, ಬಿಡಿ ಅದೆಲ್ಲ ಫ್ಯಾಮಿಲಿ, ಎಲ್ಲರ ಫ್ಯಾಮಿಲಿಲೂ ಇರುತ್ತೆ, ನಮ್ದಂತಲ್ಲ. ಎಲ್ಲರ ಮನೆ ದೋಸೆ ತೂತೆ. ಆದರೆ ಏನಂದರೆ ನಮ್ಮಲ್ಲಿ ಒಂಚೂರು ಕಾಲಿನೇ ತೂತಾಗಿತ್ತು. ಆಯಿತು. ಅಲ್ಲಿಂದನೂ ಮತ್ತೆ ಕಿಕ್ಔಟು, ಇಲ್ಲ ಮಾಡಿಸಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಆಗಿ ಅಲ್ಲಿಂದ ಸೀದಾ ಊಟಿಗೆ ಹೋದ್ವಿ. ಒಂದು ಕಡೆ ಒಬ್ಬರು ಕೆಲಸಕ್ಕೆ ತುಂಬ ಒಳ್ಳೆ ಜನ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಊಟಿಗೆ. ಊಟಿಗೆ ಹೋಗಿ ಅಲ್ಲಿ 15,000 ರೂಪಾಯಿ ಕೊಡ್ತೀನಿ ಅಂದ ಅವನು. ಇನ್ನೇನು ಮಾಡೋದು, ಇಲ್ಲಂತೂ ಊರಲ್ಲಿ ಇರೋಕ್ಕಾಗಲ್ಲ. ಊರಲ್ಲಿದ್ದರೂ ಕೆಲಸ ಇಲ್ಲ ನನಗೆ, ಏನಾದ್ರು ಒಂದು ಮಾಡಬೇಕು. ಆಯಿತು ನಡಿ ಹೋಗೋಣ ಊಟಿಗೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಷ್ಟಪಟ್ಕೊಂಡು 2 ಬೆಕ್ಕಿನ ಮರಿಗಳು ಬೇರೆ ಇದ್ವು ಅವಾಗ. ಅದನ್ನೂ ಹೊತ್ಕೊಂಡು ಊಟಿಗೆ ಹೋದ್ವಿ. ಎಲ್ಲ ಆಯಿತು. ನಾನು ಫಸ್ಟ್ ಒಂದು 2 ದಿನ ಹೋಗಿ ಇದ್ದು ಊಟಿಲಿ ನೋಡಿಕೊಂಡು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದೆ. 15,000 ರೂಪಾಯಿ ಸ್ಯಾಲ್ರಿ. ಅದು ಇವಳು ಕೆಲಸ ಮಾಡಬೇಕು ರಿಸೆಪ್ಷನಲ್ಲಿ ಕೂತ್ಕೊಂಡು. ನನಗೆ ಸ್ಯಾಲ್ರಿ, ಇವಳಿಗೆ ಸ್ಯಾಲ್ರಿ ಇಲ್ಲ, ಪುಕ್ಷಟೆ ಕೆಲಸ. ಏನೋ ಎಜುಕೇಷನ್ ಜಾಸ್ತಿ ಮಾಡ್ತಾರಂತೆ ಆ ಕೆಲಸ ಮಾಡಿಬಿಟ್ಟು. ರಿಸೆಪ್ಷನ್ ಕೆಲಸದಲ್ಲಿ ಎಜುಕೇಷನ್ ಸಿಗುತ್ತಂತೆ. ಆ ಥರ ಎಲ್ಲ ಏನೇನೋ ಕತೆ, ಬರೀ ಕತೆ ಪುಂಗನೋನು. ಊಟಿಲಿ ಒಂದು ಹಂಗು ಹಿಂಗು ಪಲ್ಟಿ ಹೊಡ್ಕೊಂಡು ಒಂದು 2 months ಕೆಲಸ ಮಾಡಿದೆ. ಅದಾದಮೇಲೆ ಬರೀ ಟೆಂಪರ್ ಲಾಸ್ ಆಗೋದು ನನಗೆ. ಬರೀ ಅವನದೇ ಮಾತು, ಬೇಡ್ದಿದ್ದೆ ವಿಷಯಗಳು, ಬೇಡ್ದಿದ್ದ ಟಾಪಿಕ್ಗಳು ಮಾತಾಡೋದು. ನನಗೆ ಅಡುಗೆ ಮಾಡಕ್ಕೆ ಹೇಳ್ಕೊಡೋನು. ಅವನೆಂತ ಸಾರು ಮಾಡ್ತೀನಿ ಅಂತ ಹಾಲು ಸುರಿ ಒಂದು ಸಾರಿಗೆ, ಸಾಂಬಾರಿಗೆ ಹಾಲು ಸಿಕ್ಕಿದೆಲ್ಲ ಹಾಕೋದು, ಅಡುಗೆ ಮಾಡೋದು. ತಿಂದರೆ ಅದು ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅನ್ಬೇಕು, ಸೂಪರ್ ಅನ್ಬೇಕು. ನಾನು 5 ವರ್ಷದಿಂದ ಹೋಟ್ಲ್ ನಡೆಸಿ, ನಾನು 5 ವರ್ಷದಿಂದ ರೆಸಾರ್ಟ್ ನಡೆಸೀನಿ ಅನ್ನೋರು. ನೀನು ತಮಿಳ್ನಾಡು ಥರ ಅಡುಗೆ ಮಾಡಬೇಕು ಅಂತ ಈ ಥರ ಎಲ್ಲ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ದ. ಮತ್ತು ಸಂಬಳ 15,000 ಎಲ್ಲಿಗೂ ಸಾಲಲ್ಲ. ಒಬ್ಬ ಕುಕ್ಕಿಗೆ 15,000 ಸಂಬಳ ಅಂದರೆ ಅದು ಅರ್ಥನೇ ಇಲ್ಲ. ಅದು ಎಲ್ಲ ಕಡೆ ಒಳ್ಳೆ ಸಂಬಳ ಸಿಗುತ್ತೆ ಕುಕ್ಕಿಗೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅಲ್ಲಿ ಇನ್ನೊಂದೇನಾಯಿತು ಅಂದರೆ ಶಿಟ್ ಸೀನ್ಸು.
ಲಾಸ್ಟ್ ನಾನೇನು ಈ ತಿಂಗಳು ಮುಗಿಸ್ಕೊಂಡು ಹೊರಡೋದು ಅನ್ನೋ ಪ್ಲ್ಯಾನಲ್ಲಿ ಇದ್ದೆ. ಆ ಮೂಮೆಂಟಲ್ಲಿ ಅಲ್ಲೊಬ್ಬ ಇದ್ದವನು ಅಲ್ಲಿದ್ದೇನೋ ಒಂದು ಸ್ವಲ್ಪ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟ. ನನ್ನ ಮೇಲೆ ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಏನೇನೋ ಟಾರ್ಚರ್ಗಳು ಮಾಡಿ ಚೈನ್ ಹಾಕಿ ನನ್ನ ಬೈಕನ್ನೆಲ್ಲ ಕಟ್ಟಾಕ್ಬಿಟ್ಟ. ನನಗೆ ಸಿಟ್ಟು ಹತ್ಬಿಡ್ತು, ನಿಮ್ಮ ಅಪ್ಪನ ಮನೆ ಸೊತ್ತ ಅಂತೆಲ್ಲ ಕೇಳ್ಬಿಟ್ಟೆ ನಾನು ಅವ್ನು ನನ್ನ ಬೈಕ್ ಮುಟ್ಟಿದ್ದಕ್ಕೆ. ಮತ್ತು ಯಾರ್ಯಾರನ್ನ ಕಸಿದ್ದ ರಾತ್ರಿ ಓಡ್ಸೋಕ್ಕೆ ಮಾಡೋಕ್ಕೆ. ನಾನು ಜೀವ ಇರೋ ತನಕ ಹೊಡೆದಾಡ್ತೀನಿ. ನಾನು ಉಳಿದ್ರೆ ನಿನ್ನಂತೂ ಉಳಿಸಲ್ಲ, ನೀನು ಉಳಿದ್ರೆ ನನ್ನಂತೂ ಉಳಿಸ್ಬಿಡ, ಹಾಗೆ ಅಂದೆ. ಆ ದೊಡ್ಡ ವಿಷಯ ಎಲ್ಲ ಆಯಿತು. ನಾನು ಮಾಡೇ ಇಲ್ದಿದ್ದು ತಪ್ಪಿಗೆ ನನ್ನ ಮೇಲೆ ತೊಗೊಂಡ ಕಂಪ್ಲೇಂಟ್ ಕೊಟ್ಟ. ನನಗೆ ಊರಿಗೆ ಕಿತ್ಕೊಂಡು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ. ಅವ್ನು ಹೆಂಗೆ ಹೇಳೋನು ಅಂದರೆ, ಊಟಿ ಕಡಾಯ ಇದು, ಊಟಿಲಿ ಯಾವ ವಸ್ತುನೂ ಕೆಡಲ್ಲ, 2023 ಎಕ್ಸ್ಪೈರ್ ಆಗಿರೋ ಫುಡ್ಡನ್ನ ಹಾಕು ಮಾಡು ಅಂತಾನೆ. 5 ವರ್ಷದ ಹಿಂದೆದು, 3 ವರ್ಷ 2 ವರ್ಷ ಹಿಂದೆದು ಹಾಕ ಮಾಡೋ, ಎಂಥದ್ದು ಆಗಲ್ಲ ಕಣ, ಯಾವುದು ಹಾಳಾಗಲ್ಲ. ಊಟಿ ಕೋಲ್ಡ್ ಪ್ಲೇಸ್ ಬೂಸಿಡ್ದಿರೋ ಐಟಮನ್ನು ಮಾಡು ಅನ್ನೋನು. ನನಗೆ ಅವೆಲ್ಲ ನಿಜವಾಗ್ಲೂ ಇಷ್ಟ ಆಗಲ್ಲ. ಯಾಕೆಂದರೆ ನಾನೊಬ್ಬ ಹೈಜಿನಿಕಾಗಿ ಫುಡ್ ಮಾಡ್ಕೊಂಬಂದವನು, ಎಲ್ಲೋದ್ರೂ ಅಷ್ಟೇ. ಆರೋಮೆಟಿಕ್ ಪೌಡ್ರು ಟೇಸ್ಟಿಂಗ್ ಪೌಡ್ರ್ ಅಷ್ಟು ಕೆಟ್ಟದಲ್ಲ ಅಂದರೆ, ಇಲ್ಲ ಕೆಟ್ಟದು. ಕಲರ್ ಹಾಕ್ಬೋದಂತೆ, ಫುಡ್ ಕಲರ್ ಹಾಕ್ಬೋದಂತೆ, ಆರೋಮೆಟಿಕ್ ಪೌಡ್ರ್ ಉಪಯೋಗಿಸಂಗಿಲ್ವಂತೆ. ಆರೋಮೆಟಿಕ್ ಪೌಡ್ರ್ ಕೆಟ್ಟದಂತೆ. ಆಮೇಲೆ ಬರೀ ಇದೇ ಥರ ಕೊಂಕು ಚರ್ಚೆಗಳು, ಸುಮ್ಮನೆ ಯಾರ್ಯಾರೋ ಫೋನ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಕತೆಗಳು, ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ನನಗೂ ಹಿಂಸೆ ಆಗೋದು, ನನಗೂ ಇರಿಟೇಷನ್ಸ್ ಆಗೋದು ಸುಮಾರು. ಬಿಟ್ಟು ಹೋಗೋಣ ಅನ್ನೋ ಮೂಮೆಂಟಲ್ಲಿ ಈ ಥರ ಆಗೋಯ್ತು. ಅದನ್ನೆಲ್ಲ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಂಡ. ಆಯಿತು, ಹಂಗೂ ಹಿಂಗೂ ಸ್ಟೇಷನ್ ಎಲ್ಲ ಅಲ್ದು ಏನೇನೋ ಮಾಡಿ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಅಂದಮೇಲೆ ಹೆಂಗೋ ಇವಳು ಸಂಬಳನೂ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ. ಭಿಕ್ಷೆ ಅಂತ 6,000 ರೂಪಾಯಿ ಕೊಟ್ಟ. ಅದು ಭಿಕ್ಷೆ ಲೆಕ್ಕನೇ ಅದು. ಅವ್ನ ಮಕ ಹಾಳಾಗ. ಆ ರೆಸಾರ್ಟು ಯಾರ್ದೋ ರೆಸಾರ್ಟನ್ನ ಪ್ರಾಪರ್ಟಿನ ಇವನು ಹೊಡೆದು ತಿಂತಾ ಇರೋದು. ಅಂಥದ್ರಲ್ಲಿ ಇಂಥದ್ದು ಬೇರೆ ಆಯಿತು. ಅಲ್ಲಿಂದ ಬಿಟ್ವಿ, ಬಂದ್ವಿ. ಉಡುಪಿಲಿ ನನಗೆಲ್ಲ ಕಾಂಟ್ಯಾಕ್ಟ್ ಇತ್ತು. ಉಡುಪಿಲೆಲ್ಲ ನಾನು ಚೆನ್ನಾಗಿತ್ತು, 100% ಗ್ಯಾರಂಟಿ ಇತ್ತು ಉಡುಪಿಲಿ ನಾನು ಬಂದರೆ ಬದುಕ್ತೀನಿ ಅಂತ. ಉಡುಪಿಗೆ ಬಂದ್ವಿ. ಉಡುಪಿಗೆ ಬಂದಿದ್ದು ದೊಡ್ಡ ಪರದಾಟ. ಇವಳು ಹಿಂದಿನ ದಿನ ನಾನು ಇವಳು ಕಿತ್ತಾಡ್ಕೊಂಡ್ಬಿಟ್ವಿ. ಉಡುಪಿಗೆ ಬರೋ ದಿನ ತೆಗೆದು ಫೋನ್ ಎತ್ತನೆಲ್ಲ ಕೊಡ್ದು, ಫೋನು ಒಳಗಡೆಯಿಂದನೇ ಎಲ್ಲ ಬೆಂಡ್ ಆಗೋಗ್ಬಿಡ್ತು. ಫೋನು ಡಿಸ್ಪ್ಲೇ ಎಲ್ಲ ಒಡೆದು ಚಿಂದಿ ಆಗೋಯ್ತು ಫೋನು. ಫೋನ್ ಇಲ್ಲ ಇವಳ ಹತ್ರ. ಲಾಸ್ಟಿಗೆ ನನ್ನ ಫೋನ್ ಇವಳಿಗೆ ಕೊಟ್ಬಿಟ್ಟು, ರಸ್ತೆಯಲ್ಲಿ ಯಾರು ಸಿಗ್ತಾರೋ ಅವ್ರ ಹತ್ರ ನಾನು ಫೋನ್ ಮಾಡಿಸ್ತೀನಿ, ನೀನು ವರಿ ಆಗಬೇಡ, ನಿನ್ನ ಫೋನ್ ನನಗೆ ಕೊಡು ಅಂತ ಅವಳ ಫೋನ್ ನಾನು ಇಸ್ಕೊಂಡು ಸೀದಾ ಮೈಸೂರಿಗೆ ತಂದು ಫೋನ್ನ ರಿಪೇರಿ ಮಾಡಿಸ್ಕೊಂಡು, ಕೈಯಲ್ಲಿ ಟೋಟಲಿ ದುಡ್ಡಿಲ್ಲ. ನನಗೊಬ್ಬ ಜೀವ ಕೊಡೋ ದೋಸ್ತಿಯೇ ಪ್ರಜ್ವಲ್ ಅಂತ, ಬೆಂಗಳೂರಲ್ಲಿ. ಏನು ಟೈಮ್ ಆದರೂ ಅಷ್ಟೇ, ಅವ್ನು 11 ಗಂಟೆಗೆ ಫೋನ್ ಮಾಡಿ, ಮಚ್ಚಿ ಬೆಂಗಳೂರಿಗೆ ಬಾ ಅಂದರೆ ಈಗಲೂ ಓಡೋಕೆ ನಾನು ರೆಡಿ, ಅವ್ನು ನೋಡ್ಬರೋಕೆ ಈಗಲೂ ರೆಡಿ. ಆ ಥರ ನಮ್ಮ ದೋಸ್ತಿ. ಚಿಕ್ಕ ವಯಸ್ಸಿಂದ ನಾವು ಕ್ಲಾಸ್ಮೇಟ್ಸು. ಅವನಿಗೆ ಫೋನ್ ಮಾಡಿ ಕೇಳ್ಕೊಂಡೆ, ಅವನೊಂದು 10,000 ಅಡ್ವಾನ್ಸ್ ಹಾಕ್ತಾ. ಮನೆಗೆ ಒಂದು ಅಡ್ವಾನ್ಸ್ ಆಯಿತು ಅಂತೇಳಿ ನಮ್ದು ಇಲ್ಲಿ ನನ್ನ ಫ್ರೆಂಡಿಗೆಲ್ಲ ಫೋನ್ ಮಾಡಿಕೊಂಡು ಇಲ್ಲೊಂದು ಮನೆ ಮಾಡಿ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿದೆ. ಹಂಗೂ ಹಿಂಗೂ ಎಲ್ಲ ನಡ್ಕೊಂಡು ಈಗ ಚೆನ್ನಾಗಿ ಹೋಗ್ಕೊಂಡು, ಇವಳು ಈಗ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಈಗ ಕೆಲ್ಸಕ್ಕೆ ಹೋಗ್ತೀನಿ. ಈಗ ನೋಡಿ ನಿಮ್ಮ ಮುಂದೆ ಸೂಪರಾಗಿದ್ದೀನಿ. ಊಟ ತಿಂಡಿ ಏನಕ್ಕೂ ಕಷ್ಟ ಇಲ್ಲ, ದುಡಿತೀನಿ, ತಿಂತಾ ಇದ್ದೀನಿ. ಮಿಡಲ್ ಕ್ಲಾಸ್ ಜೀವನ ಅಂದರೆ ಇದೆ ಅಲ್ವಾ? ಮಿಡಲ್ ಕ್ಲಾಸ್ ಅಲ್ಲ, ಇದು ಮಿಡಲ್ ಕ್ಲಾಸ್ಗಿಂತ ಪೂರ್ ಜೀವನ ಇದು. ಓಕೆ, ಇದು ನಮ್ಮ ಲೈಫಿನ ಸ್ಟೋರಿ. ಇದು ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೂಪರ್, ಥ್ಯಾಂಕ್ ಯು. ಬಾಯ್ ಬಾಯ್.